ಇಂದು ನನ್ನ ಮೈದುನನ ಮದುವೆಯಲ್ಲಿ ನಾನು ಮತ್ತು ನನ್ನ ಗಂಡ ಚೆನ್ನಾಗಿ ಓಡಾಡಿದೆವು. ನಾನು ನನ್ನ ಮೈದುನನಿಗೆ ತುಂಬ ಅವಶ್ಯಕತೆಗಳನ್ನು ನಾನೇ ಪೂರೈಸುತ್ತಿದ್ದೆ. ಅತ್ತೆ ಸತ್ತ ಮೇಲೆ ಅವನ ಬೇಕು ಬೇಡುಗಳನ್ನು ನಾನೇ ನೋಡಿಕೊಳ್ಳುತ್ತಿದ್ದೆ. ಇಂದು ಕೂಡ ಮದುವೆ ಮನೆಯಲ್ಲಿ ಅದೇ ಆಯಿತು. ಆದರೆ ಇದನ್ನೆಲ್ಲ ತಪ್ಪಾಗಿ ಭಾವಿಸಿದ ಮೈದುನನನ್ನು ಮದುವೆ ಆಗುವ ಹುಡುಗಿ ನಮ್ಮಿಬ್ಬರಿಗೂ ಅಕ್ರಮ ಸಂಬಂಧ ಇದೆ ಅಂತ ಹೇಳಿ ಹೊರಟು ಹೋದಳು. ನನ್ನ ಗಂಡನೂ ಕೂಡ ನನ್ನನ್ನು ಬಿಟ್ಟು ಹೋದ. ಇದರಿಂದ ತಲೆಸತ್ತು ಬಂದು ಬಿದ್ದೆ. ಎಚ್ಚರವಾದಾಗ ಮನೆಯ ಹಾಸಿಗೆ ಮೇಲೆ ಮಲಗಿದ್ದೆ. ಇದಾದ ಸ್ವಲ್ಪ ದಿನಗಳಿಗೆ ನಾನು ಪ್ರೆಗ್ನೆಂಟ್ ಆದೆ. ಅದು ಹೇಗೆ ಸಾಧ್ಯ? ನನ್ನ ಗಂಡ ನನ್ನನ್ನು ಬಿಟ್ಟು ಹೋಗಿ 2 ತಿಂಗಳಾಗಿದೆ. ಈಗ ನಾನು ಪ್ರೆಗ್ನೆಂಟ್ ಹೇಗೆ? ಅಥವಾ ನನ್ನ ಮೈದುನ ನನಗೆ ಪ್ರಜ್ಞೆ ಇಲ್ಲದೆ ಇರಬೇಕಾದಾಗ ಏನಾದರೂ ಕೆಟ್ಟದಾಗಿ ನನ್ನ ಜೊತೆ ನಡೆಸಿಕೊಂಡನ? ಅಯ್ಯೋ ದೇವರೇ! ನನ್ನ ಹೆಸರು ಕಾವ್ಯ. ಅಪ್ಪ ಅಮ್ಮನ ಮುದ್ದಿನ ಮಗಳು. ನನಗೆ ಒಬ್ಬ ಅಣ್ಣ ಇದ್ದಾನೆ. ಅಣ್ಣನೂ ಕೂಡ ಒಳ್ಳೆ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಡಿಗ್ರಿ ಓದಿ ಆಯಿತು. ಮನೆಯಲ್ಲಿ ಅಮ್ಮನಿಗೆ ಸಹಾಯ ಮಾಡಿಕೊಂಡು ಇದ್ದೇನೆ. ಮನೆಯಲ್ಲಿ ಇರುವ ಸಂಬಂಧವನ್ನು ಹುಡುಕುತ್ತೇನೆ. ಹೊರಗಡೆ ಕೆಲಸಕ್ಕೆ ಹೋಗಬಾರದು ನನ್ನ ಮಗಳು ಅಂತ ಅಪ್ಪ. ಗಂಡ ಕೆಲಸಕ್ಕೆ ಹೋದರೆ ಹೆಂಡತಿ ಮನೆಯಲ್ಲಿ ಆರಾಮವಾಗಿ ಇರಬೇಕು ಅಂತ ನನ್ನ ಅಪ್ಪ ಅಮ್ಮ ಅಣ್ಣ ಬಯಸುತ್ತಿದ್ದರು. ನಮ್ಮ ಮಗಳು ಹೊರಗಡೆ ಹೋಗಿ ದುಡಿಯುವುದು ಬೇಡ. ಬೇಕಾದರೆ ನಾವು ಕೂಡ ಮದುವೆ ಆಗುವ ಹುಡುಗನ ಮುಂದಿನ ಜೀವನದ ಉದ್ಧಾರಕ್ಕಾಗಿ ಬೇಕಾದಷ್ಟು ಸಹಾಯವನ್ನು ಮಾಡುತ್ತೇವೆ. ಆದರೆ ನಮ್ಮ ಮಗಳನ್ನು ರಾಣಿಯಂತೆ ನೋಡಿಕೊಳ್ಳಬೇಕು. ನಾನು ತುಂಬ ಅದೃಷ್ಟವಂತೆ. ಯಾವ ಕಷ್ಟವೂ ನನಗೆ ಇಲ್ಲ. ನಾನು ಕೇಳುವುದಕ್ಕಿಂತ ಮುಂಚೆ ಎಲ್ಲ ನನ್ನ ಕಾಲ ಕೆಳಗಡೆ ಬಂದು ಬೀಳುತ್ತಿದೆ. ನೆಲದ ಮೇಲೆ ಕಾಲಿಟ್ಟರೆ ಕಾಲು ಮಣ್ಣಾಗುತ್ತದೆ ಅನ್ನುವಷ್ಟು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಾರೆ. ಅವರ ಪ್ರೀತಿಯಿಂದ ನಾನು ಸಂಪೂರ್ಣವಾಗಿ ತೇಲುತ್ತಿದ್ದೇನೆ. ಸಂಬಂಧಿಕರೆಲ್ಲ ತಾನು ಮುಂದು ಅಂತ ಮದುವೆ ಆಗಲು ಬರುತ್ತಿದ್ದಾರೆ. ಅವರೆಲ್ಲ ಕೇವಲ ಅಪ್ಪ ಅಮ್ಮನ ಆಸ್ತಿಗಾಗಿ ನನ್ನನ್ನು ಮದುವೆ ಮಾಡಿಕೊಂಡರೆ ಸಿಗುವುದರಿಂದ ಆಸೆ ಪಡುತ್ತಿದ್ದಾರೆ ಅಷ್ಟೇ. ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಅನ್ನುವ ಉದ್ದೇಶವಿಲ್ಲ. ಇದು ಅಣ್ಣನಿಗೆ ತಿಳಿದಿದ್ದು ಅವನು ಅಪ್ಪ ಅಮ್ಮ ಒಪ್ಪಿದರೂ ಕೂಡ ಒಪ್ಪುವುದಿಲ್ಲ. ಈ ಬದುಕು ನನ್ನದು ಮಾತ್ರ ಅಲ್ಲ, ನನ್ನ ಅಣ್ಣನದು. ಆದರೆ ಅಣ್ಣ ಇಂದು ಮನೆಗೆ ಬರಬೇಕಾದರೆ ಒಂದು ಹುಡುಗನನ್ನು ಕರೆದುಕೊಂಡು ಬಂದ. ಅವನ ಜೊತೆ ಅವನ ಆಫೀಸ್ನಲ್ಲಿ ಕೆಲಸ ಮಾಡುವವನಂತೆ. ಅವನ ಜೊತೆ ನೋಡಲು ತುಂಬ ಸುಂದರವಾಗಿದ್ದ. ಅಣ್ಣ ನನಗೆ ಕಾಫಿ ತರಲು ಹೇಳಿದ. ನಂತರ ಏನೋ ಕಾಲ್ ಬಂತು ಅಂತ ಹೊರಗಡೆ ಹೋದ. ಆ ಹುಡುಗ ನನ್ನ ಜೊತೆ, ನೀವು ಏನು ಓದಿದ್ದೀರಾ? ನಿಮ್ಮ ಆಸೆ ಆಕಾಂಕ್ಷೆಗಳು ಏನು? ಏನಾದರೂ ವಿಷಯವಿದೆಯೇ ಅಂತ ಕೇಳಿದ. ಮುಖ ನೋಡುತ್ತಿದ್ದೆ. ನಿಮ್ಮ ಅಣ್ಣ ಏನೂ ಹೇಳಿಲ್ಲವೇ ಅಂತ ಕೇಳಿದ. ಇಲ್ಲ ಅಂತ ಹೇಳಿದೆ. ನಮ್ಮಿಬ್ಬರದು ಇಂದು ಹೆಣ್ಣು ನೋಡುವ ಶಾಸ್ತ್ರ ಅಂತ ಹೇಳಿದ. ನಾನು ನಾಚಿಕೆಯಿಂದ ಅಲ್ಲಿಂದ ಓಡಿ ಹೊರಟು ಹೋದೆ. ಹುಡುಗ ತುಂಬ ಸುಂದರವಾಗಿದ್ದಾನೆ. ಅವನನ್ನು ನೋಡಿದ ತಕ್ಷಣ ನನ್ನ ಎದೆ ಬಡಿತ ಜಾಸ್ತಿ ಆಯಿತು. ತುಟಿಗಳು ಹದರುತ್ತಿದ್ದವು. ಕೈಕಾಲುಗಳು ಒಂದು ಹೊಸ ಹುಮ್ಮಸ್ಸು ಬಂದಂತೆ ಅನಿಸುತ್ತಿತ್ತು. ಇಲ್ಲಿಯವರೆಗೆ ತುಂಬ ಹುಡುಗರನ್ನು ನೋಡಿದ್ದೇನೆ. ಆದರೆ ಯಾರನ್ನು ನೋಡಿದರೂ ಈ ರೀತಿ ನನ್ನ ದೇಹದಲ್ಲಿ ರೋಮಾಂಚನ ಆಗುತ್ತಿರಲಿಲ್ಲ. ಆ ಹುಡುಗ ಹೋದ ನಂತರ ಅಣ್ಣ ನನ್ನನ್ನು ಕೇಳಿದ, ಹುಡುಗ ಇಷ್ಟವಾದನ ಅಥವಾ ಬೇರೆ ಹುಡುಗನನ್ನು ನೋಡಲ್ಲ? ಕೈ ತುಂಬ ಸಂಬಳ ಬರುತ್ತದೆ. ಮನೆಯ ಕಡೆ ಚೆನ್ನಾಗಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಒಳ್ಳೆಯ ಹುಡುಗ. ನಿನ್ನನ್ನು ಪ್ರೀತಿ ವಿಶ್ವಾಸದಿಂದ ನೋಡಿಕೊಳ್ಳುತ್ತಾನೆ ಅಂತ ಹೇಳಿದೆ. ನಾನು ಹೌದು, ಮದುವೆಗೆ ಒಪ್ಪಿಗೆ ಇದೆ ಅಂತ ತಲೆ ಅಲ್ಲಾಡಿಸಿದೆ ನಾಚಿಕೆಯಿಂದ. ಅಲ್ಲಿಂದ ಒಳಗೆ ಹೋದೆ. ಇದಾದ ಸ್ವಲ್ಪ ದಿನಕ್ಕೆ 2 ಕುಟುಂಬದವರ ಒಪ್ಪಿಗೆಯಿಂದ ನನಗೆ ರವಿಯ ಜೊತೆ ಮದುವೆ ಆಯಿತು. ರವಿ ನನ್ನ ಪ್ರಾಣ. ಮದುವೆಗಿಂತ ಮುಂಚೆ ಒಬ್ಬರನ್ನೊಬ್ಬರು ತುಂಬ ಪ್ರೀತಿ ಮಾಡುತ್ತಿದ್ದೆವು. ಎಷ್ಟು ಎಂದರೆ ಹೇಳತೀರದು. ಇನ್ನು ಮೊದಲ ರಾತ್ರಿ ಹೇಳಬೇಕೇ? ಒಬ್ಬರಿಗೊಬ್ಬರು ಸಂಪೂರ್ಣವಾಗಿ ಅರ್ಪಿಸಿಕೊಳ್ಳಲು ಅದು ಬರೀ ಮೊದಲ ರಾತ್ರಿ ಆಗಿರಲಿಲ್ಲ. ನನ್ನ ಬದುಕಿನ ಒಂದು ಸ್ವರ್ಗ ಅಂತ ಅನಿಸುತ್ತಿತ್ತು. ನಾನು ಯಾರನ್ನು ತುಂಬ ಪ್ರೀತಿಸುತ್ತಿದ್ದೇನೋ, ಯಾರಿಗಾಗಿ ನನ್ನ ಎದೆ ಬಡಿತ ಜಾಸ್ತಿ ಆಗುತ್ತದೆಯೋ ಅಂಥವನಿಗೆ ದೇಹವನ್ನು ಅರ್ಪಿಸುವುದು ಆ ಕ್ಷಣ ತುಂಬ ಮಧುರ. ರವಿಯೂ ಅಷ್ಟೇ ನನ್ನನ್ನು ತುಂಬ ಪ್ರೀತಿಸುತ್ತಾನೆ. ಅವನ ಪ್ರೀತಿಯಲ್ಲಿ ನಾನು ತೇಲಿ ಹೋದೆ. ಒಮ್ಮೊಮ್ಮೆ ಕನಸು ಅನಿಸುತ್ತಿದೆ, ಇಷ್ಟೊಂದು ಒಳ್ಳೆಯ ಗಂಡ ಸಿಕ್ಕಿದ್ದಾನೆ ಅಂತ.
ಕೇವಲ ಹೆಂಡತಿಯಾಗಿ ಅಲ್ಲ, ನನ್ನನ್ನು ದೇವತೆಯ ರೀತಿ ಅವನು ನೋಡಿಕೊಳ್ಳುವುದು. ಮನೆಯಲ್ಲಿ ಅತ್ತೆ, ಮಾವ, ಮೈದುನ ಎಲ್ಲರೂ ನಾನು ಹೇಳಿದ ಹಾಗೆ ಕೇಳುತ್ತಿದ್ದರು. ಏಕೆಂದರೆ ಈ ಮನೆಯಲ್ಲಿ ಹೆಚ್ಚಿಗೆ ದುಡಿಯುವುದು ನನ್ನ ಗಂಡನೇ. ಅವನು ನನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಾನೆ. ನನ್ನನ್ನು ರಾಣಿಯ ರೀತಿ ಇಟ್ಟಿರುವುದರಿಂದ ಉಳಿದವರು ಕೂಡ ಅವನಿಗಾಗಿ ಆದರೂ ನನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ಯಾರೂ ನನ್ನ ಜೊತೆ ಜೋರಾಗಿ ಮಾತನಾಡುತ್ತಿರಲಿಲ್ಲ. ಅತ್ತೆಯಂತೂ ನನ್ನ ಕೈಯಲ್ಲಿ ಯಾವ ಕೆಲಸವನ್ನು ಮಾಡಿಸುತ್ತಿರಲಿಲ್ಲ. ಮದುವೆಯಾಗಿ 2 ವರ್ಷವಾದರೂ ನಾವಿಬ್ಬರು ಈಗ ಮದುವೆ ಆದೆವು ಅನ್ನುವ ರೀತಿ ಇದ್ದೆವು. ನಮ್ಮಿಬ್ಬರ ಅನ್ಯೋನ್ಯತೆ ಹೇಳಲು ಸಾಧ್ಯವಿಲ್ಲ. ಎಲ್ಲ ಚೆನ್ನಾಗಿರಬೇಕಾದಾಗ ನನ್ನ ಅತ್ತೆಗೆ ಹಾರ್ಟ್ ಅಟ್ಯಾಕಿಂದ ಸತ್ತು ಹೋದರು. ಅದು ದೊಡ್ಡ ನೋವು ನನಗೆ. ಏಕೆಂದರೆ ಮನೆಯ ಸಂಪೂರ್ಣ ಜವಾಬ್ದಾರಿ ನನಗೆ ಬಂತು. ಈಗ ಹೊರಗಡೆ ಹೋಗುವುದು ನಾವಿಬ್ಬರು ಸ್ವಲ್ಪ ಕಡಿಮೆ ಆಯಿತು. ಮೈದುನನ ಹಾಗೂ ಹೋಗುಗಳನ್ನು, ಅವನ ಅವಶ್ಯಕತೆಗಳನ್ನು ಪೂರೈಸುತ್ತಿದ್ದೇನೆ. ನನ್ನ ಮೇಲೆ ಅವನು ಜಾಸ್ತಿ ಡಿಪೆಂಡ್ ಆಗಿದ್ದ. ಊಟ ತಿಂಡಿ ಆಗಲಿ, ಅವನ ಬಟ್ಟೆ ವಿಷಯಗಳಾಗಲಿ ಅಥವಾ ಅವನ ಕೆಲಸದ ವಿಷಯ ಆಗಲಿ ಸಂಬಂಧಪಟ್ಟದ್ದನ್ನು ಜಾಸ್ತಿ ನನ್ನ ಹತ್ತಿರ ಹೇಳುತ್ತಿದ್ದ. ಅತ್ತಿಗೆ ಹೀಗೆ, ಅತ್ತಿಗೆ ಹಾಗೆ ಅಂತ. ಮೊದಲು ನನಗೆ ಇಷ್ಟವಾಗುತ್ತಿರಲಿಲ್ಲ. ದಿನಗಳು ಕಳೆದಂತೆ ಅಭ್ಯಾಸವಾಗಿ ಈಗ ಅವನು ಏನು ಹೇಳಿದರೂ ಇಷ್ಟವಾಗುತ್ತದೆ. ಅವನ ಮೇಲೆ ಒಂದು ರೀತಿಯ ಸಾಫ್ಟ್ ಕಾರ್ನರ್ ನನಗೆ ಬಂದಿದೆ. ನನ್ನ ಗಂಡ ಯಾವಾಗಲೂ ಹೊರಗಡೆ ಇರುತ್ತಾರೆ. ಇತ್ತೀಚೆಗೆ ನಾನು ಅವರನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದೇನೆ. ಪ್ರಮೋಷನ್ ಆದ ಮೇಲೆ ಅವರ ಕೆಲಸ ಜಾಸ್ತಿಯಾಗಿದೆ. ಆದರೆ ಬೇಸರ ಆಗುತ್ತಿಲ್ಲ. ನನ್ನ ಮೈದುನ ನನ್ನ ಬೇಸರವನ್ನು ಕಡಿಮೆ ಮಾಡುತ್ತಿದ್ದಾನೆ. ಈಗ ಅವನಿಗೆ ಒಂದು ಒಳ್ಳೆಯ ಸಂಬಂಧವನ್ನು ನೋಡಿ ಮದುವೆ ಮಾಡಬೇಕು. ಅದಕ್ಕಾಗಿ ಹುಡುಕಾಟವನ್ನು ನಾನೇ ಮಾಡಬೇಕು. ಅತ್ತೆ ಇದ್ದಿದ್ದರೆ ಇಷ್ಟೊಂದು ಕಷ್ಟವಾಗುತ್ತಿರಲಿಲ್ಲ. ಎಲ್ಲವನ್ನು ಈಗ ನಾನೇ ಮಾಡಬೇಕು. ತುಂಬ ಹುಡುಕಾಟದ ನಂತರ ಒಂದು ಒಳ್ಳೆಯ ಹುಡುಗಿ ಸಿಕ್ಕಿದಳು. ನನ್ನ ಮೈದುನನಿಗೆ ಚೆನ್ನಾಗಿ ಸೂಟ್ ಆಗುತ್ತಾಳೆ. ನೋಡಲು ಸುಂದರವಾಗಿದ್ದಾಳೆ. ಚೆನ್ನಾಗಿ ಓದಿದ್ದಾಳೆ. ಹೆಚ್ಚು ಕಡಿಮೆ ನನ್ನ ಮೈದುನ ನಷ್ಟೇ ಸಂಬಳ ಅವಳಿಗೂ ಬರುತ್ತದೆ. ಮಾತನಾಡುವುದು ತುಂಬ ಮೃದು. ಅವರ ಮನೆಯಲ್ಲಿ ಯಾರೂ ಕೂಡ ಜೋರಾಗಿ ಮಾತನಾಡುವುದಿಲ್ಲ. ಅವರು ತುಂಬ ಒಳ್ಳೆಯ ಮನೆತನದಿಂದ ಬಂದಿದ್ದಾರೆ. ನನ್ನ ಅತ್ತಿಗೆಯ ಮನೆಯ ಕಡೆಯವರು ಅತ್ತಿಗೆ ಹೇಳಿದ್ದು ಮಾಡಿಕೋ, ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ, ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ, ಹಣಕಾಸಿನಲ್ಲೂ ಕೂಡ ಚೆನ್ನಾಗಿ ಇದ್ದಾರೆ. ಅತ್ತಿಗೆ ಹೇಳಿದ ಮೇಲೆ ನಾನು ಒಪ್ಪಿಕೊಂಡೆ. ಮೈದುನನಿಗೆ ಕೂಡ ಹುಡುಗಿ ಇಷ್ಟವಾದಳು. ಎಂಗೇಜ್ಮೆಂಟ್ ಬಹಳ ಅದ್ಧೂರಿಯಾಗಿ ಮಾಡಿಕೊಟ್ಟರು. ನಮ್ಮ ಸಂಬಂಧಿಕರೆಲ್ಲ ಬಾಯಿ ಮೇಲೆ ಬೆರಳು ಇಟ್ಟುಕೊಂಡರು. ಎಷ್ಟು ಒಳ್ಳೆಯ ಸಂಬಂಧವನ್ನು ಹುಡುಕಿದ್ದಾಳೆ. ಅತ್ತೆ ಸತ್ತ ವರ್ಷಕ್ಕೆ ಸೊಸೆ ಅಂತ. ನನಗಿಂತ ಜಾಸ್ತಿ ನನ್ನ ಗಂಡನಿಗೆ ತುಂಬ ಖುಷಿ. ನನ್ನ ಹೆಂಡತಿ ತುಂಬ ಗ್ರೇಟ್ ಅಂತ. ಮದುವೆಗಾಗಿ ತುಂಬ ಭರ್ಜರಿಯಾಗಿ ಶಾಪಿಂಗ್ ಮಾಡಿದೆ. ಹುಡುಗಿಗೆ ಬೇಕಾದ ಒಡವೆಗಳು, ಸೀರೆಗಳು, ಗಂಡಿನ ಮನೆಯವರು ಹೆಣ್ಣಿನ ಮನೆಗೆ ಕೊಡಬೇಕಾದ ಸಾಮಾನುಗಳು ಪ್ರತಿಯೊಂದು ಕೂಡ ತುಂಬ ಹೆಚ್ಚಿನ ಬೆಲೆಯನ್ನು ತೆಗೆದು ಮೋಸ ಮಾಡಲಿಲ್ಲ. ಹುಡುಗಿ ಮನೆಯವರು ಶ್ರೀಮಂತರಾದರೆ ನಾವು ಕೂಡ ಅವರಿಗಿಂತ ಏನೂ ಕಡಿಮೆ ಇಲ್ಲ ಅಂತ ತೋರಿಸಿಕೊಳ್ಳಲು ಚೆನ್ನಾಗಿ ನಡೆಯಿತು ಶಾಪಿಂಗ್. ನಾನು ಕೂಡ ತುಂಬ ಚಂದದ ಬಟ್ಟೆಗಳನ್ನು ತೆಗೆದುಕೊಂಡು ಮದುವೆಗೆ ಅಂತ ಒಂದು ಸೆಟ್ ಹೊಸ ಒಡವೆಯನ್ನು ತೆಗೆದುಕೊಂಡೆ. ಈಗಲೂ ಕೂಡ ನನ್ನ ಮೈದುನ ಒಂದು ಚಿಕ್ಕ ವಿಷಯಕ್ಕೂ ಕೂಡ ನನ್ನ ಹಿಂದೆಯೇ ಬರುತ್ತಾನೆ. ಅತ್ತಿಗೆ ಇದು ಮಾಡಿದರೆ ಹೇಗೆ ಇರುತ್ತದೆ, ಅತ್ತಿಗೆ ಅದು ಮಾಡಿದರೆ ಹೇಗೆ ಇರುತ್ತದೆ ಅಂತ. ಮದುವೆ ಆಗುತ್ತಿದೆ, ನಿನ್ನ ಹೆಂಡತಿಯನ್ನು ಕೇಳಪ್ಪ ಅಂದರೆ, ಇಲ್ಲ ಅವಳಿಗೇನು ಗೊತ್ತು, ನೀವು ಹೇಳಿ ಅಂತ ಕೇಳುತ್ತಾನೆ. ಇಂದು ರಿಸೆಪ್ಷನ್ ದಿನ. ಹುಡುಗಿ ತುಂಬ ಸುಂದರವಾಗಿ ರೆಡಿಯಾಗಿದ್ದಳು. ನಾವು ಕೊಟ್ಟಿದ್ದ ಸೀರೆಯನ್ನು ಹಾಕಿಕೊಂಡಿದ್ದಳು. ನನ್ನ ಮೈದುನನ್ನು ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿದ್ದ. ಕರೆದುಕೊಂಡು ಬಂದೆವು. ಆದರೆ ಪ್ರತಿ ವಿಷಯಕ್ಕೂ ನನ್ನ ಮೈದುನ ಕರೆಯುತ್ತಿದ್ದ. ಒಂದು ಮೇಕಪ್ ವಿಷಯಕ್ಕೆ ಆಗಲಿ ಅಥವಾ ಅಲ್ಲಿ ಮೊಯ್ಯಿಗಳ ಕವರ್ಗಳನ್ನು ಹಿಡಿದುಕೊಳ್ಳುವ ವಿಷಯಕ್ಕೆ ಆಗಲಿ, ಇನ್ಯಾವುದೇ ವಿಷಯಕ್ಕೂ ಆಗಲಿ ಅತ್ತಿಗೆ ಅಂತ ನರ್ವಸ್ ಇರಬಹುದು. ಮದುವೆ ಆಗುತ್ತಿದ್ದಾನೆ ಅಲ್ಲವೇ, ಸ್ವಲ್ಪ ಭಯವೇನೋ ಅಂತ ನಾನು ಅಂದುಕೊಂಡೆ. ನಾನು ಕೂಡ ಜನಗಳ ಮುಂದೆ ಮೇಂಟೈನ್ ಮಾಡಿದೆ. ಅಂದುಕೊಂಡೇ ಇಲ್ಲ ಎಲ್ಲ ಡ್ಯಾಮೇಜ್ ಆಗಿದೆ ಅಂತ. ರಿಸೆಪ್ಷನ್ ಆದ ಮೇಲೆ ತಿಳಿಯಿತು, ಅವಳು ಮದುವೆ ಮನೆಯನ್ನು ಬಿಟ್ಟು ಹೊರಟು ಹೋಗಿದ್ದಾಳೆ. ಯಾವುದೇ ಕಾರಣಕ್ಕೂ ಅತ್ತಿಗೆಯ ಬಾಲದ ರೀತಿ ಇರುವ
ಈ ಹುಡುಗನನ್ನು ಮದುವೆ ಆಗುವುದಿಲ್ಲ ಅಂತ. ಫೋನ್ ಸ್ವಿಚ್ ಆಫ್ ಬಂತು. ಹುಡುಗಿಯ ಮನೆಯವರು ತುಂಬ ಕೆಟ್ಟ ಮಾತುಗಳಿಂದ ನನ್ನನ್ನು ಬೈಯುತ್ತಿದ್ದಾರೆ. ಎಂಗೇಜ್ಮೆಂಟ್ ಆದ ದಿನದಿಂದ ನೋಡುತ್ತಿದ್ದೇವೆ. ಆ ಹುಡುಗಿ ಜೊತೆ ಅಷ್ಟೊಂದು ಅನ್ಯೋನ್ಯವಾಗಿಲ್ಲ. ಪ್ರತಿಯೊಂದು ವಿಷಯಕ್ಕೂ ಅತ್ತಿಗೆ ಅಂತ ಹೇಳುತ್ತಾನೆ. ಹುಡುಗಿ ನನ್ನ ಅತ್ತಿಗೆ ರೀತಿ ಇರಬೇಕು, ನನ್ನ ಅತ್ತಿಗೆ ಎಲ್ಲದರಲ್ಲೂ ಫಸ್ಟ್. ಈ ರೀತಿ ಹೇಳಿ ಹೇಳಿ ಅವಳಿಂದ ದೂರ ಹೋಗುತ್ತಿದ್ದ. ಅವಳಿಗೂ ಸಾಕಾಗಿ ಬಿಟ್ಟಿತ್ತು. ನೆನ್ನೆ ರಿಸೆಪ್ಷನಲ್ಲೂ ಕೂಡ ಅವಳ ಹಿಂದೆ ಇದ್ದಿದ್ದು ನೋಡಿ ಇನ್ನೂ ಬೇಸರವಾಯಿತು. ಅದನ್ನು ತಡೆಯಲಾರದೆ ಅವಳು ಹೊರಟು ಹೋಗಿದ್ದಾಳೆ. ಏನಾದರೂ ನಮ್ಮ ಮಗಳಿಗೆ ಹೆಚ್ಚು ಕಡಿಮೆ ಆದರೆ ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ಅತ್ತಿಗೆ ಮೈದುನ ಅನ್ಯೋನ್ಯತೆವಾಗಿದ್ದರೆ ಮದುವೆ ಏಕೆ ಮಾಡುತ್ತೀರಾ? ಇನ್ನೊಂದು ಮನೆಯ ಹೆಣ್ಣು ಮಕ್ಕಳನ್ನು ತಂದು ಅವರ ಬದುಕನ್ನು ಹೇಗೆ ಹಾಳು ಮಾಡುತ್ತೀರಾ? ಮದುವೆಯಾದ ಮೇಲೂ ಅವನು ನಿನ್ನ ಬಕೆಟೆ ಅಲ್ಲವೇ? ನನ್ನ ಮಗಳು ಹೇಳಿದ ಹಾಗೆ ಎಲ್ಲಿ ಕೇಳುತ್ತಾನೆ? ನನ್ನ ಅಣ್ಣ ಅವರ ಜೊತೆ ಜಗಳಕ್ಕೆ ಹೋದ. ಆದರೆ ನನ್ನ ಗಂಡ ಸೈಲೆಂಟಾಗಿ ಕುಳಿತಿದ್ದ. ಮೈದುನ ಎಲ್ಲ ಕಳೆದು ಹೋದವನ ರೀತಿ ಡಿಪ್ರೆಸ್ ಆಗಿದ್ದ. ನನಗೆ ಇನ್ನೂ ಟೆನ್ಷನ್ ಆಯಿತು. ಆ ದುಃಖವನ್ನು ತಡೆಯಲಾರದೆ ತಲೆಸುತ್ತು ಬಂದು ಬಿದ್ದೆ. ಅಷ್ಟು ಮಾತ್ರ ನೆನಪಿರುವುದು. ಎಚ್ಚರವಾದಾಗ ನಮ್ಮ ಮನೆಯ ರೂಮಿನಲ್ಲಿ ಹಾಸಿಗೆ ಮೇಲೆ ಇದ್ದೆ. ಆದರೆ ದೇಹದಲ್ಲಿ ಒಂದು ಹೊಸ ಬದಲಾವಣೆಯಾಗಿದೆ. ದೇಹ ತುಂಬ ಸಲೀಸಾಗಿದೆ. ಪ್ರಜ್ಞೆ ತಪ್ಪಿದ ಮೇಲೆ ನನ್ನ ದೇಹದ ಮೇಲೆ ಯಾರಾದರೂ ದಾಳಿ ನಡೆಸಿರಬಹುದು ಅನ್ನುವ ಸಣ್ಣ ಅನುಮಾನ ಬಂತು. ಯಾರನ್ನು ಕೇಳಲಿ ಈ ಸೂಕ್ಷ್ಮವಾದ ವಿಷಯವನ್ನು ಅಂತ ಅಂದುಕೊಳ್ಳುವಷ್ಟರಲ್ಲಿ ಮದುವೆ ಮನೆಯಲ್ಲಿ ನಡೆದ ಎಲ್ಲ ವಿಷಯವೂ ನೆನಪಿಗೆ ಬಂತು. ಇನ್ನೂ ದುಃಖ ಜಾಸ್ತಿ ಆಯಿತು. ಅಳಲು ಶುರು ಮಾಡಿದೆ. ಆಗಲೂ ಕೂಡ ನನ್ನ ಮೈದುನ ಬಂದು ಸಮಾಧಾನ ಮಾಡಿದ. ಈ ವಿಷಯದಿಂದ ಬೇಸರಗೊಂಡು ಅಣ್ಣ ಹೊರಟು ಹೋದ. ಫೋನ್ ಸ್ವಿಚ್ ಆಫ್ ಮಾಡಿದ್ದಾನೆ. ಇನ್ನೂ ಅಳಲು ಶುರು ಮಾಡಿದೆ. ನಾನು ಫೋನ್ ಮಾಡಿದೆ, ಫೋನ್ ಎತ್ತಲಿಲ್ಲ. ಸ್ವಿಚ್ ಆಫ್ ಬಂತು. ನಿನ್ನನ್ನು ಚೆನ್ನಾಗಿ ನೋಡಿಕೊಂಡಿದ್ದು ತಪ್ಪ. ನಿನಗೆ ಅವಶ್ಯಕತೆ ಇತ್ತು, ಆ ಅವಶ್ಯಕತೆಯನ್ನು ಪೂರೈಸಿದೆ ಅಷ್ಟೆ. ಅದಕ್ಕೆ ಈ ಸಮಾಜ ಕೆಟ್ಟದಾಗಿ ನಮ್ಮಿಬ್ಬರನ್ನು ಬಣ್ಣಿಸಿದೆ. ಆಗ ನನ್ನ ಮೈದುನ ಅಳಬೇಡ ಅತ್ತಿಗೆ, ನಾನಿರುವೆ ನಿನ್ನ ಜೊತೆ. ನಿನಗೆ ಧೈರ್ಯ ತುಂಬಲು ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತದೆ. ಸದ್ಯಕ್ಕೆ ಹೊರಗಡೆ ಹೋಗಬೇಡಿ. ಹೊರಗಡೆ ಎಲ್ಲರ ಬಾಯಲ್ಲೂ ನಮ್ಮಿಬ್ಬರ ವಿಷಯ. ನಮ್ಮಿಬ್ಬರಿಗೂ ಅಕ್ರಮ ಸಂಬಂಧ ಇದೆ. ಅದಕ್ಕೆ ಅಣ್ಣ ಬಿಟ್ಟು ಹೊರಟು ಹೋಗಿದ್ದಾನೆ ನಿಮ್ಮನ್ನು ಅಂತ ಮಾತನಾಡುತ್ತಾರೆ. ಆದರೆ ಅದೆಲ್ಲ ಸುಳ್ಳು ಅಲ್ಲವೇ? ನೀವು ತಲೆ ಕೆಡಿಸಿಕೊಳ್ಳಬೇಡಿ. ಇಂದಲ್ಲ ನಾಳೆ ಅಣ್ಣನಿಗೆ ಸತ್ಯ ಅರಿವಾಗಿ ಬಂದೇ ಬರುತ್ತಾನೆ. ನಾನು ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇನೆ ಅಂತ ಹೇಳಿದ. ನನ್ನ ಮಾವನೂ ಕೂಡ, ಅಳಬೇಡ ಮಗಳೇ, ನಿನ್ನ ಬಗ್ಗೆ ನಮಗೆ ಗೊತ್ತು, ಅಷ್ಟು ಸಾಕು ಅಲ್ಲವೇ? ಪ್ರಪಂಚದ ಜನರು ಏನು ಅಂದುಕೊಂಡರೂ ಕೂಡ ನಾವು ನಿನ್ನನ್ನು ನಂಬುತ್ತೇವೆ. ಏಕೆಂದರೆ ತುಂಬ ಹತ್ತಿರದಿಂದ ನೋಡಿರುವುದು ನಾವು. ನಿನ್ನ ಗಂಡ ಮೂರ್ಖ. ಅವನಿಗೆ ವಜ್ರ ಯಾವುದು, ಗಾಜಿನ ಚೂರು ಯಾವುದು ಅನ್ನುವ ಅರಿವಿಲ್ಲ. ನಿನ್ನಂತಹ ಅಪ್ಪಟ ಬಂಗಾರವನ್ನು ಬಿಟ್ಟು ಹೋಗಿದ್ದಾನೆ. ಇಂದಲ್ಲ ನಾಳೆ ಬರುತ್ತಾನೆ. ಅವನಿಗೆ ಸರಿಯಾಗಿ ಮಾಡುತ್ತೇನೆ. ನೀನು ನನ್ನ ಮಗಳು, ಹೆದರಬೇಡ ಅಂತ ಹೇಳಿದರು. ಅಪ್ಪ, ಅಮ್ಮ, ಅಣ್ಣ ಎಲ್ಲರೂ ಬಂದು ನನ್ನನ್ನು ಅವರ ಮನೆಗೆ ಕರೆದರು. ಇಲ್ಲದಿದ್ದರೆ ಮೈದುನನ ಜೊತೆ ಅಕ್ರಮ ಸಂಬಂಧ ಇದೆ ಅಂತ ಹೇಳುತ್ತಾರೆ. ಸ್ವಲ್ಪ ದಿನ ನಮ್ಮ ಮನೆಯಲ್ಲಿ ಇದ್ದು ಬರುವ. ನಿನ್ನ ಗಂಡ ಬಂದ ಮೇಲೆ ಅಂತ ನನಗೂ ಕೂಡ ಅದು ಸರಿ ಅಂತ ಅನಿಸಿತು. ಇಲ್ಲಿ ಇದ್ದರೆ ನಂತರ ನನ್ನ ಗಂಡ ಎಂದೂ ಕೂಡ ನನ್ನನ್ನು ಸೇರುವುದಿಲ್ಲ. ಮೈದುನನ ಜೊತೆ ನಿಜವಾಗಲೂ ನನ್ನನ್ನು ಕಟ್ಟಿಬಿಡುತ್ತಾನೆ. ಈ ವಿಷಯವನ್ನು ವಿವರವಾಗಿ ಮಾವನಿಗೆ ತಿಳಿಸಿ ನಾನು ಅಪ್ಪ ಅಮ್ಮನ ಮನೆಗೆ ಹೋದೆ. ಮೈದುನ ಮತ್ತು ಮಾವನಿಗೆ ಅಡುಗೆ ಮಾಡಿಕೊಡಲು, ಮನೆ ಕೆಲಸ ಮಾಡಲು ಒಂದು ಕೆಲಸದವಳನ್ನು ಇಟ್ಟೆ. ನನ್ನ ಗಂಡನಿಗಾಗಿ ನಾನು ಕಾದೆ. ಅಣ್ಣ ಎಲ್ಲ ಕಡೆ ಹುಡುಕಿಸುತ್ತಿದ್ದ. ನಾನು ಬ್ಯೂಟಿಷಿಯನ್ ಕೋರ್ಸಿಗೆ ಸೇರಿದೆ. ಇದಾದ 2 ತಿಂಗಳಿಗೆ ಸರಿಯಾಗಿ ನನ್ನ ದೇಹದಲ್ಲಿ ಒಂದು ಹೊಸ ಬದಲಾವಣೆ ಆಯಿತು. ಅದೇನೆಂದರೆ ತಲೆ ಸುತ್ತು, ವಾಂತಿ, ಒಂದು ರೀತಿ ಡಿಸ್ಕಂಫರ್ಟ್. ಎಲ್ಲ ಬೇಕು ಅಂತ ಅನಿಸುತ್ತದೆ, ನಂತರ ಎಲ್ಲ ಬೇಡ ಅಂತ. ಅರ್ಥವಾಗುತ್ತಿಲ್ಲ ಯಾವುದು ಸರಿ ಯಾವುದು ತಪ್ಪು. ತಲೆಯಲ್ಲಿ ತುಂಬ ಕನ್ಫ್ಯೂಷನ್. ಮಾವಿನ ಹಣ್ಣನ್ನು ನೋಡಿದರೆ ತುಂಬ ಆಸೆ ಆಗುತ್ತದೆ, ತುಂಬ ಕೋಪ ಬರುತ್ತದೆ. ನಂತರ ನಾನೇ ನಿರ್ಧಾರ ಮಾಡಿದೆ. ಗಂಡ ತುಂಬ ದಿನದಿಂದ ಜೊತೆಯಲ್ಲಿ ಇಲ್ಲ, ಅದಕ್ಕೆ ಭ್ರಮೆಯಲ್ಲಿ ಈ ರೀತಿ ಹಾಡುತ್ತಿದ್ದೇನೆ ಅಂತ. ಆದರೆ ಇಂದು ನಮ್ಮ ಪಾರ್ಲರ್ಗೆ ತುಂಬ ಜನ ಕಸ್ಟಮರ್ ಬಂದಿದ್ದರು. ಕೆಲಸದ ಒತ್ತಡ ಜಾಸ್ತಿ ಆಗಿ ತಲೆಸುತ್ತು ಬಂದು ಬಿದ್ದೆ. ಎಚ್ಚರವಾದಾಗ
ಪಾರ್ಲರ್ನಲ್ಲಿ ಇರುವ ಎಲ್ಲರೂ ಕೂಡ ನನಗೆ ಕಂಗ್ರಾಟ್ಸ್ ಹೇಳುತ್ತಿದ್ದಾರೆ. ಮೇಡಮ್, ನೀವು ಪ್ರೆಗ್ನೆಂಟ್, ಇಷ್ಟೊಂದು ಕಷ್ಟ ಹೇಗೆ ಪಟ್ಟಿರಿ? ನಮಗೆಲ್ಲ ಸ್ವೀಟ್ಸ್ ಬೇಕು ಅಂತ ಪ್ರತಿಯೊಬ್ಬರೂ ಹೇಳುತ್ತಿದ್ದಾರೆ. ನಾನು ನಿಂತಿರುವನೆಲ್ಲ ಕುಸಿಯಬಾರದೆ ಅಂತ ಅನಿಸಿತು. ನನ್ನ ಗಂಡ ಹೋಗಿ ತುಂಬ ದಿನಗಳಾಗಿವೆ. ಈಗ ನಾನು ಹೇಗೆ ಪ್ರೆಗ್ನೆಂಟ್? ಅವರು ನನ್ನನ್ನು ಬಿಟ್ಟು ಹೋಗಿ ಸುಮಾರು 2 ತಿಂಗಳಿಗಿಂತ ಜಾಸ್ತಿ ಆಗಿದೆ. ಈಗ ಪ್ರೆಗ್ನೆಂಟ್ ಅಂತ ಹೇಳಿದರೆ ಜನ ಹೇಳುವ ವಿಷಯ ಸರಿ ಹೋಗುತ್ತದೆ. ನನ್ನ ಮೈದುನನ ಜೊತೆ ನನಗೆ ಅಕ್ರಮ ಸಂಬಂಧ ಇದೆ. ಅವನು ಮಗು ಇದು ಅಂತ ಎಲ್ಲರೂ ಹೇಳುತ್ತಾರೆ. ಮೈದುನ ಅಂತ ಅಂದ ತಕ್ಷಣ ಹೊಸ ಯೋಚನೆ ಶುರುವಾಯಿತು. ಏಕೆಂದರೆ ಅಂದು ಮದುವೆ ಮಂಟಪದಲ್ಲಿ ಕುಸಿದವಳು ನನ್ನ ಹಾಸಿಗೆ ಮೇಲೆ ಇದ್ದೆ. ಬಟ್ಟೆಗಳು ಅಸ್ತವ್ಯಸ್ತವಾಗಿತ್ತು. ನನ್ನ ದೇಹವನ್ನು ಯಾರೋ ಬಳಸಿಕೊಂಡಿದ್ದಾರೆ ಅಂತ ಅನಿಸುತ್ತಿತ್ತು. ಅಕಸ್ಮಾತ್ ನನಗೆ ಪ್ರಜ್ಞೆ ಇಲ್ಲದೆ ಇದ್ದಾಗ ನನ್ನ ಮೈದುನ ನನ್ನ ದೇಹವನ್ನು ಬಳಸಿಕೊಂಡಿರಬಹುದು. ಅದು ಹೇಗೆ ಸಾಧ್ಯ? ಅವನು ಆ ರೀತಿ ಮಾಡುತ್ತಾನ? ನನ್ನ ಗಂಡ ಎಲ್ಲಿ? ಅಯ್ಯೋ, ತಲೆ ಸಿಡಿಯುತ್ತಿದೆ. ನಿಧಾನವಾಗಿ ಆಟೋದಲ್ಲಿ ಮನೆಗೆ ಬಂದೆ. ಅಮ್ಮನಿಗೆ ಎಲ್ಲ ವಿಷಯವನ್ನು ಹೇಳಬೇಕು. ಅವಳು ಏನಾದರೂ ಸೊಲ್ಯೂಷನ್ ಕೊಡಬಹುದು ಅಂತ. ಆದರೆ ಮನೆಗೆ ಬಂದ ತಕ್ಷಣ ಒಂದು ಆಶ್ಚರ್ಯ ನನಗೆ ಕಾದಿತ್ತು. ನನ್ನ ಗಂಡ ಸೋಫಾದ ಮೇಲೆ ಕುಳಿತಿದ್ದಾನೆ. ಯಾರನ್ನು ಇಷ್ಟು ದಿನಗಳಿಂದ ಹುಚ್ಚ ರೀತಿ ಹುಡುಕುತ್ತಿದ್ದೆ ಅಂತಹ ಮನುಷ್ಯ ಇಂದು ಹೇಗೆ ಬಂದ? ಈ ದಿನ ಏನು ಮಾಡಲಿ ತಿಳಿಯುತ್ತಿಲ್ಲ. ಈಗ ಇವನು ನನ್ನನ್ನು ಪುನಃ ಬಿಟ್ಟು ಹೊರಟು ಹೋಗುತ್ತಾನೆ. ಈ ಮಗು ನನ್ನದಲ್ಲ, ನೀನು ನನ್ನ ತಮ್ಮನ ಜೊತೆ ದೈಹಿಕವಾಗಿ ಸೇರಿದ್ದೀಯ ಅಂತ ಅನುಮಾನ ಪಡುತ್ತಾನೆ. ಇವನಿಗೆ ನಾನು ಹೇಗೆ ಬೆಂಬಲಿಸಲಿ, ಹೇಳಲಿ? ದೇವರೇ, ಇವನಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡು. ನನ್ನ ಮೇಲೆ ಅನುಮಾನ ಬರದೇ ಇರುವಂತೆ ನೋಡಿಕೊ ಅಂತ ಮನಸ್ಸಿನಲ್ಲಿ ಅಂದುಕೊಂಡೆ. ಎಷ್ಟೋ ದಿನಗಳಿಂದ ನಿನ್ನನ್ನು ಸೇರಲು ನಾನು ಹಂಬಲಿಸುತ್ತಿದ್ದೇನೆ. ನೀನು ನೋಡಿದರೆ ಗುಂಡಿಯಲ್ಲಿ ತೆಗೆದ ಹೆಣದ ರೀತಿ ವಿಕಾರವಾಗಿ ಆಗಿದ್ದೀಯ ಅಂತ ನನ್ನ ಗಂಡ ಹೇಳಿದ. ಅಮ್ಮ ಹೇಳಿದಳು, ನಿನ್ನ ಯೋಚನೆ ಅವಳಿಗೆ ಅಂತ. ನನ್ನ ಗಂಡನ ಕಣ್ಣುಗಳಲ್ಲಿ ನೀರು ಬಂತು. ಅವನು ನನ್ನನ್ನು ಸೋಫಾದ ಮೇಲೆ ಕೂರಿಸಿ ನನಗೆ ಕುಡಿಯಲು ನೀರನ್ನು ಕೊಟ್ಟ. ನನ್ನ ಕಾಲನ್ನು ಹಿಡಿದುಕೊಂಡು ಕೆಳಗಡೆ ಕುಳಿತ. ದಯವಿಟ್ಟು ನನ್ನನ್ನು ಕ್ಷಮಿಸು. ನಾನು ನನ್ನ ಕಾಲನ್ನು ಹಿಡಿದುಕೊಳ್ಳಬೇಡಿ ಬಿಡಿ ಅಂತ ಹೇಳಿದರೂ ಅವರು ಕೇಳುತ್ತಿಲ್ಲ. ನಾನು ಅಷ್ಟೊಂದು ತಪ್ಪು ಮಾಡಿದ್ದೇನೆ. ತುಂಬ ಕಷ್ಟದ ಸಂದರ್ಭದಲ್ಲಿ ನಿನ್ನ ಜೊತೆ ಇಲ್ಲದೆ ದೂರ ಹೋಗಿದ್ದೆ. ಆದರೆ ಅದಕ್ಕೂ ಒಂದು ಕಾರಣ ಇದೆ. ಪ್ರತಿಯೊಬ್ಬರು ನಿನ್ನ ಮತ್ತು ನನ್ನ ತಮ್ಮನ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಿದ್ದರು. ಆ ಮಾತುಗಳನ್ನು ಕೇಳಲು ಸಹಿಸಲು ಸಾಧ್ಯವಾಗದೆ ನಾನು ನಿನ್ನನ್ನು ಮನೆಯಲ್ಲಿ ಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ದೆ. ನಿನಗೆ ಇನ್ನೂ ಪ್ರಜ್ಞೆ ಬಂದಿರಲಿಲ್ಲ. ಆಗ ತುಂಬ ಸಮಯದವರೆಗೂ ದೇವರ ಹತ್ತಿರ ಪ್ರಾರ್ಥನೆ ಮಾಡಿದೆ. ಕ್ಷಮಿಸು ನನ್ನನ್ನು ಭಗವಂತ, ನನಗೆ ಧೈರ್ಯ ಕೊಡು. ಈ ವಿಷಯಗಳಿಂದ ನನ್ನ ಹೆಂಡತಿ ಮತ್ತು ತಮ್ಮನನ್ನು ಹೊರಗೆ ತರಲು ಅಂತ ಬರಬೇಕಾದಾಗ ರೋಡಿನಲ್ಲೇ ಆಕ್ಸಿಡೆಂಟ್ ಆಯಿತು. ಅದಾದ ಮೇಲೆ ಇಷ್ಟು ದಿನ ನಾನು ಕೋಮಾದಲ್ಲಿ ಯಾವುದೋ ಒಂದು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಇದ್ದೆ. ಸ್ವಲ್ಪ ಪ್ರಜ್ಞೆ ಮೊನ್ನೆಯಿಂದಲೇ ಬರುತ್ತಿತ್ತು. ನಿನ್ನೆ ಸಂಪೂರ್ಣವಾಗಿ ಪ್ರಜ್ಞೆ ಬಂತು. ನನಗೆ ನಿನ್ನನ್ನು ನೋಡಬೇಕು ಅನ್ನುವ ಆತುರ ಬಂತು. ಅದಕ್ಕಾಗಿ ಆಸ್ಪತ್ರೆಯಿಂದ ಓಡಿ ಬಂದೆ. ನಿನ್ನನ್ನು ನೋಡಿದ ಮೇಲೆ ಹುಷಾರಾಗಿದ್ದೇನೆ ಅಂತ ಅವನು ಹೇಳಬೇಕಾದರೆ ನನ್ನ ಕಣ್ಣುಗಳಲ್ಲಿ ನೀರು ಬರುತ್ತಿದೆ. 2 ಕೈಗಳಲ್ಲಿ ಮುಖವನ್ನು ಮುಚ್ಚಿಕೊಂಡು ಜೋರಾಗಿ ಅಳಲು ಶುರು ಮಾಡಿದೆ. ಕಾರಣ ಕೇಳಿದರು. ಆಗ ನಡೆದ ಎಲ್ಲ ವಿಷಯವನ್ನು ಹೇಳಿದೆ. ನೀವು ನನ್ನನ್ನು ಬಿಟ್ಟು ಹೋಗಿ 2 ತಿಂಗಳಾಗಿದ್ದರೂ ನಾನು ಪ್ರೆಗ್ನೆಂಟ್ ಆಗಿದ್ದೇನೆ ಅಂತ. ಆಗ ನನ್ನ ಗಂಡ ಏನನ್ನೋ ಹೇಳಲು ಬಾಯಿ ತೆರೆದರು. ಅಷ್ಟರಲ್ಲಿ ಪುನಃ ತಲೆ ಸುತ್ತು ಬಂದು ಬಿದ್ದೆ. ಎಚ್ಚರವಾದಾಗ ಆಸ್ಪತ್ರೆಯ ಬೆಡ್ನಲ್ಲಿ ಇದ್ದೆ. ನನ್ನ ಮೈದುನ ಕೂಡ ಬಂದಿದ್ದ. ನಾನು ಕೋಪದಿಂದ ಇವನು ಹೇಗೆ ಬಂದ? ಇವನಿಂದ ನನ್ನ ಸಂಪೂರ್ಣ ಬದುಕು ಹಾಳಾಗಿ ಹೋಯಿತು. ನೀವು ಇಲ್ಲದೆ ಇರಬೇಕಾದಾಗ ನನ್ನನ್ನು ಬಹಳ ಕೆಟ್ಟದಾಗಿ ಬಳಸಿಕೊಂಡಿರಬಹುದು ಇವನು. ಅದಕ್ಕೆ ನಾನು ಪ್ರೆಗ್ನೆಂಟ್ ಆಗಿದ್ದೇನೆ. ಇನ್ನು ಹೇಗೆ ಸಾಧ್ಯ ಅಂತ ಗಟ್ಟಿಯಾಗಿ ತಬ್ಬಿಕೊಂಡು ಹಣೆಗೆ ಮುತ್ತು ಕೊಟ್ಟ. ಅಯ್ಯೋ ಹುಚ್ಚಿ, ನಿನಗೆ ಎಲ್ಲ ಪರೀಕ್ಷೆಯನ್ನು ಮಾಡಿಸಿದೆವು. ನೀನು ಈಗ 3.5 ತಿಂಗಳ ಪ್ರೆಗ್ನೆಂಟ್.
ನಾನು ನಿನ್ನನ್ನು ಬಿಟ್ಟು ಹೋಗಿ 2 ತಿಂಗಳಾಗಿದೆ. ಅಂದರೆ ನಾವಿಬ್ಬರು ಅದಕ್ಕಿಂತ ಮುಂಚೆ ಸಂಸಾರ ಮಾಡಿಲ್ಲವೇ? ನಾನು ನಿನ್ನನ್ನು ಬಿಟ್ಟು ಹೋಗಿದ್ದೇನೆ ಅಂತ ಅತಿಯಾಗಿ ಯೋಚಿಸಿ ಈ ರೀತಿ ಆಗಿದ್ದೀಯ. ಅವನು ನಿನಗೆ ಮಗನ ರೀತಿ, ನಿನ್ನನ್ನು ತಾಯಿ ಅಂತ ಅಂದುಕೊಂಡಿದ್ದಾನೆ. ಎಂದೂ ಕೂಡ ಆ ರೀತಿ ಮಾಡುವುದಿಲ್ಲ. ನನ್ನ ಮೈದುನನ ಕಡೆ ನೋಡಿದಾಗ ಅವನು ಅಳುತ್ತಿದ್ದ. ಅತ್ತಿಗೆ, ನೀವು ಯಾವ ರೀತಿ ಯೋಚಿಸುತ್ತೀರಾ? ನಾನು ಹಾಗೆ ಮಾಡಿರುತ್ತೇನೆ ಅಂತ. ನನಗೆ ಏನು ಮಾತನಾಡಬೇಕು ಅಂತ ತಿಳಿಯುತ್ತಿಲ್ಲ. ಸುಮ್ಮನಾದೆ. ನಿಜ, ನನಗೆ ತುಂಬ ದಿನಗಳಾಗುತ್ತಿತ್ತು ಡಿಸ್ಕಂಫರ್ಟ್. ನನ್ನ ಗಂಡನ ಯೋಚನೆಯಲ್ಲಿ ಯಾವುದನ್ನು ಸರಿಯಾಗಿ ಗಮನಿಸಲಿಲ್ಲ. ಈಗ 3.5 ತಿಂಗಳ ಪ್ರೆಗ್ನೆಂಟ್ ಅಂದರೆ ನಾನು ನನ್ನ ಗಂಡ ಹೋಗಿ ಸುಮಾರು 2.5 ತಿಂಗಳು ಅಷ್ಟೇ ಆಗಿರುವುದು. ಎಲ್ಲ ಕ್ಯಾಲ್ಕುಲೇಷನ್ ಸರಿಯಾಗಿ ಇದೆ. ಅಂದರೆ ಪ್ರತಿಯೊಬ್ಬರೂ ಮೈದುನನ ಜೊತೆ ಇದ್ದಳು ಅನ್ನುವ ವಿಷಯವನ್ನು ಹೇಳಿ ಆ ಸುಳ್ಳು ಕೂಡ ನನ್ನ ತಲೆಗೆ ಸತ್ಯ ಅಂತ ಅನಿಸುತ್ತಿದೆ. ಇನ್ನು ಸಮಯ ವ್ಯರ್ಥ ಮಾಡದೆ ನನ್ನ ಮೈದುನನಿಗೆ ನನ್ನ ಕಸಿನ್ ಜೊತೆ ಮದುವೆ ಮಾಡಿಸಿದೆ. ಏಕೆಂದರೆ ಅವಳಾದರೆ ಅವಳಿಗೆ ಎಲ್ಲ ವಿಷಯ ತಿಳಿದಿರುತ್ತದೆ ಅಂತ. ನಂತರ ಒಂದು ಹೊಸ ವಿಷಯ ಕೇಳಿ ಬೆಚ್ಚಿಬಿದ್ದೆ. ಮೊದಲು ನನ್ನ ಮೈದುನನಿಗೆ ಮದುವೆಗೆ ಗೊತ್ತು ಮಾಡಿದ್ದ ಹುಡುಗಿಗೆ ಈ ಮದುವೆ ಇಷ್ಟವಿರಲಿಲ್ಲವಂತೆ. ಅವಳು ಫಾರಿನ್ಗೆ ಹೋಗಬೇಕಿತ್ತಂತೆ. ಅದಕ್ಕಾಗಿ ಅವಳು ನಮ್ಮಿಬ್ಬರಿಗೆ ಸಂಬಂಧದ ಕತೆ ಕಟ್ಟಿ ಅವರ ಅಪ್ಪ ಅಮ್ಮನಿಗೆ ಹೇಳದೆ ಕೇಳದೆ ಊರು ಬಿಟ್ಟು ಹೊರಟು ಹೋದಳಂತೆ. ಅವರ ಅಪ್ಪ ಅಮ್ಮ ಇದನ್ನೆಲ್ಲ ಮೇಂಟೈನ್ ಮಾಡಬೇಕು ಅಲ್ಲವೇ? ಅದಕ್ಕೆ ನನ್ನನ್ನು ಮತ್ತು ನನ್ನ ಮೈದುನನನ್ನು ಟಾರ್ಗೆಟ್ ಮಾಡಿದರು. ಈಗ ಈ ವಿಷಯ ಇಡೀ ಊರಿಗೆ ಗೊತ್ತು. ನಿನ್ನೆಯವರೆಗೂ ನನ್ನ ಮತ್ತು ಮೈದುನನ ಸಂಬಂಧದ ಬಗ್ಗೆ ಪ್ರಶ್ನೆ ಮಾಡುತ್ತಿದ್ದ ಜನರೇ ಆ ಹುಡುಗಿಯ ಮನೆಯವರನ್ನು ಇಂದು ಪ್ರಶ್ನೆ ಮಾಡುತ್ತಿದ್ದಾರೆ. ಈ ಸಮಾಜ, ಈ ಜನರು ಯಾವಾಗ ಹೇಗೆ ಬದಲಾಗುತ್ತಾರೆ ಅಂತ ತಿಳಿಯುವುದಿಲ್ಲ. ಆದರೆ ಅವರ ಮಾತುಗಳಿಗೆ ನಾವು ಎಂದು ಯೋಚಿಸಬಾರದು ಅನ್ನುವ ವಿಷಯ ಮಾತ್ರ ನನಗೆ ತಿಳಿಯಿತು. ಅದನ್ನು ಈಗ ಅನುಸರಿಸುತ್ತಿದ್ದೇನೆ. ನಾನು ಈಗ 9 ತಿಂಗಳ ಪ್ರೆಗ್ನೆಂಟ್. ಮನೆಯಲ್ಲಿ ಎಲ್ಲರೂ ನನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಾರೆ. ನನ್ನ ಗಂಡ ಅಂತೂ ಡೆಲಿವರಿ ಆಗಿ ಮಗು ಸ್ವಲ್ಪ ದೊಡ್ಡದಾಗುವವರೆಗೂ ನಾನು ಕೆಲಸಕ್ಕೆ ಹೋಗುವುದಿಲ್ಲ. ನಿನಗೆ ತುಂಬ ನೋವು ಕೊಟ್ಟಿದ್ದೇನೆ. ನನಗೆ ತಿಳಿದೋ ತಿಳಿಯದೆಯೋ ಇನ್ನು ಮುಂದಾದರೂ ಪ್ರೀತಿಯಿಂದ ನೋಡಿಕೊಳ್ಳುತ್ತೇನೆ ಅಂತ ಹಠ ಹಿಡಿದು ಕುಳಿತಿದ್ದಾನೆ. ನಾವೆಲ್ಲ ಅನ್ಯೋನ್ಯವಾಗಿ ಸುಖವಾಗಿ ಇದ್ದೇವೆ. ಈಗ ಅನಿಸುತ್ತದೆ ಕತ್ತಲೆ ಕಳೆದ ಮೇಲೆ ಬೆಳಕು ಬಂದೇ ಬರುತ್ತದೆ. ಆ ಕತ್ತಲೆ ಮಾತ್ರ ಶಾಶ್ವತ ಅಂತ ತುಂಬ ನೋವು ತಿಂದೆ. ಆ ನೋವಿನ ಆ ದುಃಖದ ಕ್ಷಣಗಳು ಮುಗಿದು ಹೋಯಿತು. ಇನ್ನು ನನ್ನ ಬದುಕಿನಲ್ಲಿ ಸುಖದ ಕ್ಷಣಗಳು ಅಷ್ಟೇ. ಈ ಸುಂದರವಾದ ಬದುಕನ್ನು ಕೊಟ್ಟ ಆ ಭಗವಂತನಿಗೆ ಪ್ರತಿ ಬಾರಿಯೂ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.